ಶುಭೋದಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಮಸ್ತ್ ಆರಾಮದೀವಿ ನೋಡ್ರಿ. ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಬೆಳಗ್ಗೆ ರೀ, ಶನಿವಾರನೇ ಇವತ್ತು, ಸೋಮವಾರ ಇವತ್ತು ಸೋಮವಾರ ರೀ. ಬೆಳಗ್ಗೆ ವಿಡಿಯೋ ಸ್ಪೆಷಲ್ ಮಾಡಕತ್ತಾರ. ಯಾರು ಅನ್ಕೊಂಡ್ರ ಶ್ವೇತಾ ರೀ. ಶ್ವೇತಾ, ನಿನ್ನೆ ನಾವು ಇದಕ್ಕೆ ಹೋಗಿದ್ವಿ, ಮೂರು ಆಂಜನೇಯ ದರ್ಶನಕ್ಕೆ ಹೋಗಿದ್ವಿ. ಸೊ ಬರೋದು ಲೇಟ್ ಆಯ್ತು. ಆಮೇಲೆ ಫೋರ್ಸ್ಲಿ ಹಾಕಿನ ಕರ್ಕೊಂಡು ಬಂದೇನೆ. ಇವತ್ತೊಂದಿನ ನಮ್ಮ ಮನ್ಯಾಗ ಇರಿ, ಮುಂಜಾನೆ ಹೋಗಿ ಅಂತ ಬಾ ಅಂತ ಹೇಳಿ. ಸೊ ಹಿಂಗಾಗಿ ಎಲ್ಲರೂ ಇಲ್ಲೇ ಬಂದ್ವಿ. ಶ್ವೇತಾ ಅದಾಳ, ರೆಡಿ ಆಗಿ ಈಗಿನೂ ಹೊಂಟಾಳ. ಕಾವೇರಿನೂ ರೆಡಿಯಾಗಿ ಟಿಫನ್ ಮಾಡಕತ್ತಾಳ. ಇವತ್ತು ಏನಿಲ್ಲ, ಸಿಂಪಲ್ ಆಗಿ ಮ್ಯಾಗಿ ಮಾಡಿದ್ದೆ. ಮ್ಯಾಗಿ ತಿಂದ್ವಿ, ನಾನು ಶ್ವೇತಾ ತಿಂದ್ವಿ. ಪೂಜೆ ಮಾಡತ್ತಿದ್ಲ, ಕಾವೇರಿ ಈಗ ತಿನ್ನತ್ತಾಳ. ಮತ್ತೆ ಎಲ್ಲಾ ದೇವಸ್ಥಾನಕ್ಕದು ಹೋಗಿ ಬರತ್ತೇವಲ್ರಿ. ತೆಂಗಿನಕಾಯಿ ಇತ್ತು, ಇವನ್ನೆಲ್ಲ ತುರಿದು ಸ್ವಲ್ಪ ಫ್ರಿಜರ್ನಾಗ ಇಟ್ನಿ ಅಂದ್ರೆ ನಂಗೆ ಸಾಕಷ್ಟು ದಿನ ಬಾಳ್ಕೆ ಬರ್ತಾವ. ಇವ ಕೆಡಂಗಿಲ್ರಿ, ಅದಕ್ಕೋಸ್ಕರ ಸ್ವಲ್ಪ ಅವನ್ನೆಲ್ಲ ಸಿಪ್ಪಿ ತೆಗಿಯಕತ್ತೀನಿ. ನಮ್ಮ ಶ್ವೇತಾ ವಿಡಿಯೋ ಆನ್ ಮಾಡಿದ್ಲು. ಈಗ ಇಲ್ಲೇ ನೋಡ್ರಿ, ದೀಪ ಚೇಂಜ್ ಮಾಡಿದ್ದೆ. ಅವನ್ನ ಬಿಸಿನೀರೊಳಗೆ ಸ್ವಲ್ಪ ಲಿಂಬೆ ಹಣ್ಣ, ಸೊಪ್ಪಿನ ಪುಡಿ ಹಾಕಿ ಇಟ್ಟೀನಿ, ಅಂದ್ರೆ ಜಿಡ್ ಲಘು ಬಿಡ್ತಾವ. ಈ ಕಡೆ ಈಗ ನಾಷ್ಟ ಆಗೈತಲ್ರಿ, ಚಾ ಬೇಕಾ, ಚಾ ಬಿಸಿ ಇಟ್ಟೀನಿ, ಚಾ ಕುಡಿಬೇಕು. ಅಷ್ಟು ಮಟ್ಟ ಇವನು ಸ್ವಲ್ಪ ಸಿಪ್ಪಿ ತೆಗೆದ್ರೆ ಆಗ್ತದೆ ಸೊಪ್ಪಿ ಅಂತ ಬಿಟ್ಟೆ. ನಮ್ದ ಕಿಟಕಿ ಬೆಳಕಿಗೆ ನೋಡ್ರಿ ಸರಿ ಕಾಣಂಗಿಲ್ಲ, ಹೌದಲ್ಲ? ನೋಡ್ರಿ, ನಾಷ್ಟ ಎಲ್ಲ ಮಾಡಿದ್ವಿ. ಈಗ ಏನ್ ಸ್ಪೆಷಲ್ ಏನಿಲ್ಲ, ಸಿಂಪಲ್ ಆಗಿ ಮಾಡಿದ್ದೆ ನಾನು. ಈ ಕಡೆ ಚಲೋ ಬರ್ತಿದ್ಲ, ಕೈ ಕಡೆ ಮಸ್ತ್. ಅಲ್ಲೇ ಕಿಟಕಿದ ಭಾಳ ಬೆಳಕು ಬೀಳ್ತೈತ್ರಿ, ಸರಿ ಕಾಣಿಸಂಗೇನ ಇಲ್ಲ. ಸೊ ನಿನ್ನೆ ನಾವು ಮೂರ್ ಹನುಮಪ್ಪ ದರ್ಶನಕ್ಕೆ ಹೋಗಿದ್ವಿ, ಎಲ್ಲಾರು ಗೊತ್ತೈತಿ ನಿಮ್ಗ. ಮಸ್ತ್ ಆತ, ನಿಜವಾಗ್ಲೂ ಭಾರಿ ಆಯ್ತು. ಆದ್ರೆ ಏನ್ ಒಂದಂದ್ರ ಎಲ್ಲಾರು ನಮ್ ಹಾಗೇನ ಸಂಡೇ ಅನ್ಕೊಂಡ್ ಬಂದಿದ್ರಲ್ಲ, ರೇಷ್ ಇತ್ತು ಒಂಚೂರು. ಪರವಾಗಿಲ್ಲ, ಮೂರು ಆಂಜನೇಯನ ದರ್ಶನ ಆಯ್ತು, ಇನ್ ಟೈಮ್ ಆಯ್ತು ನಮ್ದು. ಮಸ್ತ್ ಎಂಜಾಯ್ ಮಾಡಿ ಬಂದ್ವಿ. ಹಾಗೆ ಬರೋದು ಸ್ವಲ್ಪ ಲೇಟನ ಆಯ್ತು. ಆಮೇಲೆ ಮೊದ್ಲೇ ಹೇಳ್ಬಿಟ್ಟಿದ್ವಿ ನಾವು, ಶ್ವೇತಾ ಇವತ್ ನಮ್ಮ ಮನೆಗೆ ಬರ್ಬೇಕು, ಮುಂಜಾನೆ ಹೋಗಿ ಅಂತ ಅಂದ. ಫಸ್ಟ್ ಟೈಮ್ ಒಟ್ಟ ವಸ್ತಿ ಇಲ್ರಿ, ಬರೋದು ಹೋಗೋದು ಮಾಡ್ತಿದ್ಲ. ಅದಕ್ಕೆ ನಿನ್ನೆ ಉಳಿಸ್ಕೊಂಡ್ಬೇಕೀಗೆ. ಈಗ ರೆಡಿ ಆಗ್ಯಾಳ, ಈಗ ಹೋಗಾಕತ್ತಾಳ ಮನೆಗೆ. ಕೆಲಸ ಅದಾವ, ಅಕ್ಕ ಹೋಗ್ಬೇಕಂದ್ರ ಅಕ್ಕನೂ ಇಲ್ಲಂತ್ರಿ, ಊರಿಗೆ ಹೋಗ್ಯಾಳ. ಇವ್ರ ಮಮ್ಮಿ ಅರ್ನಕ್ಕ ಊರಿಗೆ ಹೋಗ್ಯಾಳ, ಬೆಂಗ್ಳೂರಿಗೆ ಹೋಗ್ಯಾಳ. ಹಿಂಗಾಗಿ ಮನ್ಯಾಗ ಯಾರಿಲ್ಲ, ಅಕ್ಕ ಹೋಗಬೇಕಂತ ರೆಡಿ ಆಗ್ಯಾಳು. ಈಗ ಕಾವೇರಿ ಜೊತೆ ಹೊರಡ್ತಾಳಕಿ. ನಾಷ್ಟಕ್ಕ ಮ್ಯಾಗಿ ಮಾಡಿದ್ವಿ, ಸಿಂಪಲ್ ಆಗಿ ಮ್ಯಾಗಿ ಮಾಡಿದ್ವಿ. ಮ್ಯಾಗಿ ತಿಂದ್ವಿ, ನಾವಿಬ್ರು ತಿಂದ್ವಿ. ಆಕಿ ಪೂಜೆ ಮಾಡತ್ತಿದ್ಲು ಕಾವೇರಿ, ಈಗ ಆಕಿ ಟಿಫನ್ ಮಾಡಾಕತ್ತಾಳ. ನಾನು ಸ್ವಲ್ಪ ಎಲ್ಲ ದೇವಸ್ಥಾನದ ಕೊಬ್ಬರಿ ಬೆಟ್ಲ ಇದ್ವು, ಇವನ್ನ ಚಿಪ್ಪು ಬಿಡಿಸಿದೆ. ಅಂದ್ರೆ ಸ್ವಲ್ಪ ಹೆರ್ಜಿ ನಾನು ಒಂದು ಡಬ್ಬ ಒಳಗೆ ಹಾಕಿ ಫ್ರಿಜರ್ನಾಗ ಇಟ್ಬಿಡ್ತೀನಿ ರೀ. ಕೆಡಂಗಿಲ್ಲ, ತಿಂಗಳು 2 ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು ನೀವು. ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಾಕತ್ತೀನಿ ನಾನು. ಇನ್ಮೇಲೆ ಅವ್ರು ತುರಿದು ಏನಾಗಲ್ಲ. ಯಾಕಂದ್ರೆ ನಾವು ರೇರ್ ಅಲ್ಲ ಕೊಬ್ಬರಿ ಬಳಸೋದು, ಮತ್ತು ಅವು ದೇವ್ರನ್ನು ಕೆಟ್ಟ ಅನ್ನೋದೊಂದು ಇರ್ತೈತಿ. ನಾ ಏನ್ ಮಾಡ್ಬಿಡ್ತೇನೆ, ಈಗ ಇಷ್ಟು ತಗದ್ನೆಲ್ಲ ಒನ್ ಆರ್ಬಿಲ್ಲ ಒಂಚೂರು ಅವ್ನ ಕೊಬ್ಬರಿ ಒರೆಸ್ಕೊಂಡು ತುರಿದು ಬಿಡ್ತೇನೆ. ತುರಿದು ಏರ್ಟೈಟ್ ಒಂದು ಡಬ್ಬಿ ಗಟ್ಟಿ ಇರ್ಬೇಕು ಮುಚ್ಚಳ, ಅದ್ರೊಳಗೆ ಹಾಕಿ ಫ್ರಿಜರ್ನಾಗ ಇಟ್ಬಿಡ್ತೇನೆ. ಯಾವಾಗ ಬೇಕಲ್ಲ ಅವಾಗ ಒಂದು 10 ನಿಮಿಷ ಹೊರಗೆ ಇಟ್ಕೊಂಡು, ಯಾಕಂದ್ರೆ ಅದೊಂಥರ ಐಸ್ ಥರ ಆಗಿರ್ತೈತಲ್ಲ, ಹೊರಗೆ ಇಟ್ಕೊಂಡು ಆಮ್ಯಾಗ ನಾವು ಯೂಸ್ ಮಾಡ್ಬೋದು. ಆದ್ರೆ ಅವಾಗ ಏನಿತ್ತಲ್ಲ, ಸ್ವಲ್ಪ ಬಿಸಿನೀರು ಹಾಕ್ಬೇಕಾಕೈತಿ, ಫ್ರಿಜ್ನಾಗ ಇರ್ತೈತಲ್ಲ ಅದು. ಹಿಂಗಾಗಿ ಬಿಸಿನೀರು ಹಾಕಿರ ಅದು ಮ್ಯಾಲೆ ಒಂಥರ ಕೆನಿ ಟೈಪ್ ಬರಲ್ಲ. ಚಟ್ನಿ ಆಗಲಿ ಅಡುಗೆ ಆಗಲಿ ಏನಾಗಲಿ, ಒಂಚೂರು ಉಗುರು ಬೇಚ ನೀರು ಹಾಕಿ ಅಡುಗೆ ಮಾಡಿದ್ರೆ ಆಯಿತು. ಇಲ್ಲ ನೀವು ಭಾಳ ಹೊತ್ತನ ಹೊರಗಿಟ್ರೆ ಬಿಸಿನೀರು ಹಾಕೋದು ಜರೂರತ್ತಿಲ್ಲ. ಒಂದು ಮುಂಜಾನೆ ತೆಗೆದಿಟ್ಟು ನೀವು ಸಂಜೆಗೆ ಯೂಸ್ ಮಾಡ್ತೀನಂದ್ರೆ ಬಿಸಿನೀರು ಏನು ಬೇಕಾಗಿಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಆದ್ರೆ ತಾಳ್ತೈತ್ರಿ ಕೊಬ್ಬರಿ. ಈಗಂತೂ ಕೊಬ್ಬರಿ ರೇಟ್ ಗೊತ್ತೈತಿ ನಿಮ್ಗೆ ಎಷ್ಟು ದುಬಾರಿ ಐತೆ ಅಂತ ಹೇಳಿ. ಅದ್ರಾಗ ದೇವ್ರಿಗೆ ಒಡ್ಸ್ಕೊಂಡ್ ಬಂದಿರ್ತೀವಲ್ಲ, ಕೆಡ್ಸ ಕೊಟ್ಟ ಮನ್ಸು ಬರಂಗಿಲ್ಲ. ಅದಕ್ಕೆ ಅದನ್ನ ತೆಗೆದಿಟ್ಟೆ. ಇನ್ನು ಚಾ ಬಿಸಿ ಇಟ್ಕೊಂಡೇನಿ. ನಾಷ್ಟ ಆತಲ್ರಿ, ಚಾ ಬೇಕೀಗ. ಈಗಂತೂ ಚಾ ಕುಡಿಯಂಗೇನ ಇಲ್ಲ. ನಮ್ಮ ಕಾವೇರಿನೂ ಅಷ್ಟೇ, ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ಲಂದ್ರೆ ಆಕಿ ಹೊಳ್ಳಾಕಿನೂ ಕುಡಿಯಂಗಿಲ್ಲ. ನಾನು ಒಬ್ಬಕ್ಕೆ ರೀ ಕುಡಿಬೇಡ ಅಂತಾರ, ಅದ್ರ ಹೊಳ್ಳ ನಾನು ಕುಡಿಯೋದು. ಸೊ ಹಿಂಗೆ ಏನಿಲ್ಲ ಸ್ನೇಹಿತರೆ, ಸಪೋರ್ಟ್ ಮಾಡ್ರಿ. ನಿನ್ನ ಚಾನಲ್ ಹೆಸರು ಹೇಳಿ, ನಂಗೆ ಕೇಳಿದ್ರೆ, ಯಾಕಂದ್ರೆ ನೀ ಚೇಂಜ್ ಮಾಡಿಯಲ್ಲ ಚಾನಲ್ ಹೆಸರು. ನನಗೆ ಕೇಳಿದ್ರೆ ಶ್ವೇತಾಕ್ಕನ್ ಚಾನಲ್ ನೇಮ್ ಸೆಂಡ್ ಮಾಡ್ರಿ ಅಂತ ಹೇಳಿ. ಮನೆ ಸ್ಟೋರಿ ಲೈಫ್ ಅಂತ ಐತಿ, ಫ್ಯಾಮಿಲಿ ಸ್ಟೋರೀಸ್ ಅಂತ ಐತೆನ, ಮೈ ಫ್ಯಾಮಿಲಿ ಸ್ಟೋರೀಸ್ ಅಂತ ಹೇಳಿ ಐತಿ. ಸಾಧ್ಯ ಆದ್ರೆ ನಾನು ಲಿಂಕ್ ನನ್ನ ಇದ್ರೊಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ನೀವು ನೋಡ್ರಿ, ಹಾಕಿ ಚಾನಲ್ ನೋಡ್ರಿ, ಸಪೋರ್ಟ್ ಮಾಡ್ರಿ. ಏನಿಲ್ಲ, ವ್ಯೂಸ್ ಭಾಳ ಕಡಿಮೆ ಆಗ್ಯಾವ. ದಯವಿಟ್ಟು ಎಲ್ಲರೂ ಎರಡೂ ಚಾನಲ್ಗೂ ಸಪೋರ್ಟ್ ಮಾಡ್ರಿ. ಮೇನ್ ಆಗಿ ನಮ್ಮ ಕನ್ನಡಿಗರನ್ನ ಬೆಳೆಸ್ರಿ.
ಎಲ್ಲರಿಗೂ Main ಸಪೋರ್ಟ್ ಅದ್ನ ಮಾಡ್ರಿ. ಬೇಡ. ಯಾಕಂದ್ರೆ ನಮ್ ಹೌದು. ಏನೋ ಒಂದ್ ಅದರಿಂದ ನಮ್ಗ ಜೀವನಕ್ಕೆ ಆಧಾರ ಆಕೇತಂತನ ಮಾಡಿರ್ತಾರ. ಅದಕ್ಕೋಸ್ಕರ ಅದ್ರಾಗ ಹೆಣ್ಮಕ್ಳ ಚಾನಲ್ ಮೇನ್ ಅಂದ್ರ ನಿಜವಾಗ್ಲೂ ಹೆಣ್ಮಕ್ಳ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀವಿ. ತಪ್ಪದ ಡೈಲಿ ಬ್ಲಾಗ್ಸ್ ನೋಡ್ರಿ. ನೋಡುವಂತ ವಿಡಿಯೋಸ್ ಹಾಕ್ತೀವಿ ನಾವು. ಮತ್ ನಮ್ಗ ಆಡಂಬರ ಬರಂಗಿಲ್ರಿ. ನಮ್ದು ಏನ್ ಸರಳ ಜೀವನ ಐತೆ ಅದನ್ನ ತೋರಿಸ್ತೀವಿ. ಅದಕ್ಕ ಸಪೋರ್ಟ್ ಮಾಡ್ರಿ. ಅದ್ರ ಜೊತೆ ಏನಾದ್ರು ಹಿಂಗ್ ಟ್ರಾವೆಲಿಂಗ್ ಇರ್ತೈತಿ, ಟ್ರೆಡಿಷನಲ್ ಫೆಸ್ಟಿವಲ್ಸ್ ಇರ್ತಾವ, ಟ್ರೆಡಿಷನಲ್ ರಿಚುವಲ್ಸ್ ಇರ್ತಾವ. ನಮ್ಮ ಇದ್ರೊಳಗೆ ಭಾಳ ಅಂದ್ರೆ ಭಾಳ ಟ್ರೆಡಿಷನಲ್ ಸಿಗ್ತೈತಿ ನಿಮ್ಗೆ ನೋಡಾಕ. ಆಮ್ಯಾಗ ಏನೈತಿ ಫುಲ್ ಫ್ಯಾಮಿಲಿ ಇರ್ತೈತಿ, ಎಂಟರ್ಟೈನಿಂಗ್ ಇರ್ತೈತಿ, ಮತ್ತು ಒಳ್ಳೊಳ್ಳೆ ರೆಸಿಪಿಗಳು. ಮೇನ್ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಗದ ಅಡುಗೆ ಎಲ್ಲರೂ ಪಡ್ತೀರಿ. ಸೊ ಅದನ್ನ ಹೆಂಗ್ ಮಾಡೋದು ಅನ್ನೋದನ್ನ ನಾವು ನೀಟಾಗಿ ತೋರಿಸ್ಕೊಡ್ತೇವಿ. ಮತ್ತು ನನ್ನದೊಂದು ಪುಟಾಣಿ ಬಿಸ್ನೆಸ್ ಕೂಡ ಐತಿ. ಆ ಬಿಸ್ನೆಸ್ಸಿಗೂ ಸಪೋರ್ಟ್ ಮಾಡ್ರಿ. ಅದ್ರೊಳಗೆ ಎಲ್ಲ ಥರದ ಉಂಡೆಗಳು ಮಾಡ್ತೀನಿ ನಾನು, ಸ್ನ್ಯಾಕ್ಸ್ ಮಾಡ್ತೀನಿ. ಅಂದ್ರೆ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಶಂಕರಪಾಳೆ ಮಾಡ್ತೀನಿ. ಎಲ್ಲ ರೀತಿಯ ಚಟ್ನಿ ಪುಡಿಗಳನ್ನು ಮಾಡ್ತೀನಿ. ಹಾಗೆ ಮಸಾಲೆ ಖಾರ ಕೂಡ ಸಿಗ್ತೈತಿ, ಪ್ಲೇನ್ ಖಾರ ಕೂಡ ಸಿಗ್ತೈತಿ. ದಯವಿಟ್ಟು ಅದಕ್ಕೂ ಕೂಡ ಆರ್ಡ್ರ್ ಮಾಡಿರಿ. ಭಾಳ ಅಂದ್ರೆ ಭಾಳ ಶುಚಿಯಾಗಿ, ರುಚಿಯಾಗಿ, ಫ್ರೆಶ್ ಆಗಿ ನಾನು ಮಾಡಿ ಕೊಡ್ತೇನಂತ. ಅದಕ್ಕೋಸ್ಕರ ತಪ್ಪದ ನನ್ನ ಬಿಸ್ನೆಸ್ಗೂ ಸಪೋರ್ಟ್ ಮಾಡಿರಿ. ಹಾಗೆ ಇಬ್ಬರು ಚಾನಲ್ಗೂ ಸಪೋರ್ಟ್ ಮಾಡಿರಿ. ಒಂದು ಇಂಡಿಪೆಂಡೆಂಟ್ ಲೈಫಿಗೆ ನಿಮ್ಮ ಒಂದು ಪ್ರೀತಿ, ಸಪೋರ್ಟು ಎಲ್ಲ ಇರಲಿ ಅಷ್ಟೇ ಕೇಳೋದು. ಮತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ತಪ್ಪದ ಎಲ್ಲರೊಂದಿಗೆ ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಎಲ್ಲ ಗ್ರೂಪಿಗೆ ಶೇರ್ ಮಾಡಿರಿ ಚಾನಲ್ಗಳನ್ನು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀವಿ ಸ್ನೇಹಿತರೆ. ಸರಿ, ಈಗ ಅವ್ರು ಹೊರಡ್ತಾರೆ, ಲೇಟ್ ಆಗೈತೆ ಅವರಿಗೆ. ಅವ್ರು ಹೋಗ್ಲಿ. ನನ್ನ ದಿನಚರಿ ನಾನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅಂತ. ಇವತ್ತಿನ ರುಟೀನ್ ನಂದು ಹೆಂಗಿರ್ತೈತೆ ಅಂತ ಹೇಳಿ ಮತ್ತೆ ಸಿಗೋಣಂತ ಸ್ನೇಹಿತರೆ. ಮಸ್ತಾಗಿ ಮಳೆ ಬರಾಕತ್ತೈತಿ. ಈಗ ಸೂಜ್ ಮಲ್ಲಿಗೆ ಗಿಡ ಬೇಕಂತಿಯಲ್ಲ, ಅವ್ವನ ಮನೆಗೆ ಹೋಗ. ಯಾಕಂದ್ರೆ ಅಲ್ಲಿ ಗಿಡ ದೊಡ್ಡದೈತಿ. ತೊಗೊಂಡು ಒಂದು 2-3 ಒಯ್ಯಿ, ಒಂದು 2-3 ಕಡೆನ ಹಚ್ಚ. ಹೆಂಗೆ ಹಚ್ಚ ಹೇಳ, ಬಳ್ಳಿ ಎಬ್ಸಕ್ಕೆ ಬರ್ಬೇಕು ಅಂಥ ಪ್ಲೇಸ್ ನೋಡಿ ಹಚ್ಚ. ಹೌದಲ್ಲ? ಅದು ಬಳ್ಳಿ ಹಬ್ತೈತಲ್ಲ, ಅಂಥ ಜಾಗ ನೋಡಿ ಒಂದು 2 ಕಡೆ ಹಚ್ಚಿ. ಅಟ್ಲೀಸ್ಟ್ ಒಂದಿಲ್ಲ ಒಂದರ ಹತ್ತೈತಿ. ಹೌದಲ್ಲ? ಹಾಂ, ಬಾಯ್ ಬಾಯ್. ಇನ್ನೊಂದು ಐತಿ ನೋಡು. ಅಯ್ಯೋ, 1000 ಸುತ್ತಿನ ಮಲ್ಲಿಗೆ ಅಂತ ಒಂದು ಮ್ಯಾಗ ಒಂದು ಐತಿ, ಅದನ್ನೂ ಒಯ್. ಓಕೆ, ಬಾಯ್. ನೆಕ್ಸ್ಟ್ ಎಲ್ಲಿ ಮತ್ತೆ ಹೋಗೋಣ. ಹಾಂ, ಬಾಯ್ ಬಾಯ್. ಹೋದ್ಲರಿ ಶ್ವೇತಾ. ಮಲಗಿ ಗಿಡ ಬೇಕಾಗಿತ್ತಂತ ಹೇಳಕತ್ತು. ಭಾಳ ದಿವಸ ಆತು, ಒಂದಿನ ಬಂದು ಒಯ್ತಿನಕ್ಕ ಅಂತ. ಮತ್ತು ಹೆಂಗೂ ನಿನ್ನೆ ಎಳ್ಕೊಂಬಂದಿಬೇಕಿನ ಇಲ್ಲೇ. ಅದಕ್ಕೆ ನೆನಪು ಮಾಡಿದೆ, ಇಸ್ಕೊಂಡು ಹೋಗಂದ್ರೆ. ಅವ್ವಾರ ಮನೆಯೊಳಗೆ ಭಾಳ ದೊಡ್ಡ ಅದಾವ್ರಿ, ಭಾಳ ಅದಾವ. ಅದಕ್ಕೆ ಅಲ್ಲೇ ಚಲೋ ತಂಗ ಹತ್ತೈತ್ರಿ. ಅದು ಏನಿಲ್ಲಂದ್ರೂ ಒಂದು 4-5 ಮಾರು ಹೂ ಹಾಕಾವ ನೋಡ್ರಿ. ಡೈಲಿ ಅಷ್ಟು ಹೂ ಬಿಡ್ತಾವೆ. ನಾವು ಮನ್ಯಾಗ ಹಾಕೊಳ್ಳೋರದೀವಿ, ಮತ್ತು ದೇವ್ರಿಗೆ ಹಾಕ್ಬಿಡ್ತೇವ್ರಿ ನಾವು. ಹೀಗಾಗಿ ಅದಕ್ಕೆ ತೊಗೊಂಡು ಹೋಗಿ ಹಚ್ಚ. ಅವ್ರ ಮನ್ಯಾಗ ಜಾಗ ರಗಡೆ ಐತಿ, ಶ್ವೇತಾ ಅವ್ರ ಮನ್ಯಾಗ. ಅದಕ್ಕೆ ತೊಗೊಂಡು ಹೋಗು ಅಂತ ನೆನಪು ಮಾಡಿದೆ. ಒಯ್ತಾಳಕಿನೂ. ಸೊ ಬೆಳಗ್ಗೆ ಈ ರೀತಿ ಸ್ಟಾರ್ಟ್ ಆಗೈತೆ ರೊಟೀನ. ನೋಡೋಣ, ಇವತ್ತು ಒಂದು ರೆಸಿಪಿ ಕೂಡ ಮಾಡ್ಬೇಕು ಅಂದ್ಕೊಂಡೇನಿ. ಏನೇನಕ್ಕೈತೆ ನೋಡೋಣ ಅಂತ ಸ್ನೇಹಿತರೆ. ನೀವಂತೂ ಸ್ಟೇಟ್ಯೂನ್ ಆಗಿರ್ರಿ, ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ನಾನು ಮೊನ್ನೆ ಒಂದು ದಿವಸ ಚೌಚೌ ಬಾತ್ ಮಾಡಿದ್ದೆ ಅಂತ ಹೇಳಿದೆ ಟಿಫನಿಗೆ. ಚೌಚೌ ಬಾತ್ ಅಂದರೆ ನೋಡಿರಿ, ಸ್ವೀಟ್, ಆಮೇಲೆ ಸ್ವೀಟಲ್ಲಿ ಶೀರಾ, ಆಮೇಲೆ ಉಪ್ಪಿಟ್ಟು, ಎರಡೂ ಕೂಡ ಅಷ್ಟನ್ನ ಬಾಯಲ್ಲಿಟ್ರೆ ಕರಗಬೇಕು, ಹಂಗಿರ್ತೈತಿ ಚೌಚೌ ಬಾತ್. ಅದರಲ್ಲಿ ಶೀರಾ ರೆಸಿಪಿನ ಶೇರ್ ಮಾಡಿದ್ದೆ. ಸೊ ಮೃದುವಾದ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಕತ್ತೀನಿ. ಬರ್ರಿ, ಹಾಗಿದ್ರೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅಂತ ಸ್ನೇಹಿತರೆ. ಈಗ ಒಲೆ ಮೇಲೆ ಒಂದು ಕಡಾಯಿ ಅಥವಾ ಬಾಳಿಗೆ ಇಟ್ಕೊಂಡು ಅದಕ್ಕೆ ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು. ಈ ಒಂದು ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಅಂತ ಹೇಳ್ಬೋದು. ಎಣ್ಣೆ ಹಾಕೊಂಡ ತಕ್ಷಣ 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಕಡಲೆಬೇಳೆ ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೋಬೇಕು. 1-2 ಚಿಟಿಕೆ ಅಷ್ಟೇ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ನಮ್ಗೆ ಸಾಸಿವೆ ಸಿಡಿಬೇಕು. ಆಮೇಲೆ ಏನೈತಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಆಗಬೇಕು, ಕೆಂಪಾಗಬೇಕು. ಅದನ್ನು ನೋಡಿಕೊಂಡು ನಾವಿಲ್ಲಿ ಹುರ್ಕೋಬೇಕಾಗ್ತೈತಿ. ಅದ್ರ ಜೊತೆಗೆ ಒಂದು 4-5 ಗೋಡಂಬಿನೂ ಕೂಡ ಸೇರಿಸಿದ್ದೀನಿ. ಗೋಡಂಬಿ ಆಪ್ಷನಲ್, ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ. ಅವೆಲ್ಲ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಂತಹ ಉಳ್ಳಾಗಡ್ಡಿ, ಆಮ್ಯಾಗ ಹಸಿಮೆಣಸು ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸೋಣಂತ. ಈ ಉಪ್ಪಿಟ್ಟಿಗೆ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಟೇಸ್ಟಾಗಿ ಬರ್ತೈತೆ ಅನ್ಬೋದು ಉಪ್ಪಿಟ್ಟು. ಹೀಗಾಗಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಒಳಗೆ ಏನೈತಲ್ಲ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಹುರ್ಕೋಬೇಕ್ರಿ.
ಅದ್ರ ಜೊತೆಗೆ ಒಂದು 2 ಚಿಟಿಕೆಯಷ್ಟು ಹಿಂಗನ್ನು ಸೇರಿಸ್ಕೊಳ್ತೀನಿ. ಫ್ಲೇವರು ಚೆನ್ನಾಗಿರ್ತೈತಿ ಮತ್ತು ಡೈಜೆಷನಿಗೂ ಚಲೋ ಅಂಥೇಳಿ ಸೇರಿಸ್ಕೊಂಡು ಮತ್ತೊಂದು ಸ್ವಲ್ಪ ಎಣ್ಣೆ ಒಳಗೆ ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ. ಎಷ್ಟು ಫ್ರೈ ಆಗ್ತಾವಲ್ಲ ಅಷ್ಟು ರುಚಿ ಆಗ್ತೈತೆ ಅಂಥೇಳಿ. ನಂತರದಲ್ಲಿ 1 ಕಪ್ಪಷ್ಟು ಬಾಂಬೆ ರವೆನ ಸೇರಿಸ್ಬೇಕ್ರಿ. ಬಾಂಬೆ ರವೆನ ಈ ಒಂದು ಈರುಳ್ಳಿ ಜೊತೆಗೇನ ಚೆನ್ನಾಗಿ ಎಣ್ಣೆ ಒಳಗೆ ಹುರ್ಕೋಬೇಕ್ರಿ. ಒಂದು 2-3 ನಿಮಿಷ ಚೆನ್ನಾಗಿ ಇದನ್ನು ಹುರಿಬೇಕು. ನಾವು ಎಷ್ಟು ಚಲೋ ಹುರಿತೀವಲ್ಲ ನಮಗೆ ಉಪ್ಪಿಟ್ಟು ಅಷ್ಟು ರುಚಿಯಾಗಿ ಸಾಫ್ಟಾಗಿ ಬರ್ತೈತಿ. ಇದು ಹುರಿಯೋವರೆಗೆ ಅಂದ್ರೆ ಬಾಜು ಒಂದು ಗ್ಯಾಸಲ್ಲೇ ನಾವು ನೀರನ್ನು ಕಾಯಿಸ್ಲಿಕ್ಕೆ ಇಡಬೇಕು. ಯಾಕಂದ್ರೆ ನಮಗೆ ಬಿಸಿನೀರು ಬೇಕಾಗ್ತೈತೆ ರೀ. 1 ಕಪ್ ರವೆಗೆ 2 ಕಪ್ ನೀರನ್ನು ಬಿಸಿ ಮಾಡಿ ನಾನಿಲ್ಲೇ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಸಾಫ್ಟ್ ಬೇಕಂದ್ರೆ ಇನ್ನೂ ಒಂದು ಅರ್ಧ ಕಪ್ ನೀರನ್ನು ಸೇರಿಸ್ಕೊಳ್ಬೋದು. ನಾನಿಲ್ಲೇ 1ಕ್ಕೆ 2ರಷ್ಟು ನೀರನ್ನು ಇಲ್ಲೇ ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಕತ್ತೀನಿ ನೋಡಿರಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲೇ ಸೇರಿಸ್ಕೊಳ್ತೀನಿ ಸ್ನೇಹಿತರೆ. ನಾನು ಉಪ್ಪು ಹಾಕ್ಕೊಂಡು ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಉಪ್ಪಿಟ್ಟು ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ, ಟೇಸ್ಟೇ ಆಗ್ತೈತಿ. ಖಂಡಿತವಾಗ್ಲೂ ಉಪ್ಪಿಟ್ಟು ಅಷ್ಟರ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿರಿ. ಇಲ್ಲಾಂದ್ರೆ ಸೀರಾ ಉಪ್ಪಿಟ್ಟು ಎರಡೂ ಮಾಡಿ ಕೂಡ ಟೇಸ್ಟ್ ಮಾಡ್ಬೋದು. ಚೌಚೌ ಬಾತ್ ಅಂಥೇಳಿ ನಮ್ಮ ಕಡೆಗೆ ಬೆಸ್ಟ್ ಅಂದರೆ ಬೆಸ್ಟ್. ಇದು ಒಂದು ಟಿಫನ್ ಆಪ್ಷನಲ್ಲ ಅಂತ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿರಿ. ಮತ್ತು ಈಗ ನೋಡಿರಿ ಉಪ್ಪಿಟ್ಟು ಆಲ್ಮೋಸ್ಟ್ ರೆಡಿ ಆದಂಗೆ ಆಯಿತು. ಇನ್ನೇನು ಸ್ವಲ್ಪ ಫ್ರೆಶ್ ಆದ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸರಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ನೋಡಿರಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಇನ್ನೊಂದು ನಿಮಿಷ ಮುಚ್ಚಿ ಇದನ್ನು ನಾವು ಉಗ ಮೇಲೆ ಬೇಯಿಸ್ಲಿಕ್ಕೆ ಬಿಡೋಣಂತ. ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತಿ ಉಪ್ಪಿಟ್ಟು. ಯಾರು ಇಷ್ಟ ಇಲ್ಲ ಉಪ್ಪಿಟ್ಟು ತಿನ್ನಂಗಿಲ್ಲ ನಾವಲ್ಲೇ ಅನ್ನೋರು ಕೂಡ ಈ ಉಪ್ಪಿಟ್ಟನ್ನು ಅಷ್ಟು ಇಷ್ಟಪಟ್ಟು ತಿಂತಾರಂತ ಹೇಳ್ಬೋದು. ಅಷ್ಟೊಂದು ಟೇಸ್ಟಿಯಾಗಿ ಬರ್ತೈತಿ ಸ್ನೇಹಿತರೆ. ಅದಕ್ಕೋಸ್ಕರ ಈಗ ಮತ್ತೊಮ್ಮೆ ಒಂದು ಸ್ವಲ್ಪ ಮುಚ್ಚಿ ಇನ್ನೊಂದು 2 ನಿಮಿಷ ಇದನ್ನು ಸಣ್ಣ ಉರಿ ಮೇಲೆ ಬೇಯಿಸ್ಕೊಳ್ಬೇಕ್ರಿ. ಚೆನ್ನಾಗಿ ಅರಳ್ಕೊಳ್ತೈತೆ ಉಪ್ಪಿಟ್ಟು. ಅದಾದಮೇಲೆ ಏನೈತಲ್ಲ ಗ್ಯಾಸ್ನ ಆಫ್ ಮಾಡಿ ಈಗೇನೈತಿ ಒಂದು ಅರ್ಧ ಲಿಂಬೆಹಣ್ಣನ್ನು ಹಿಂಡಬೇಕು. ಅವಶ್ಯವಾಗಿ ತಪ್ಪದ ಲಿಂಬೆಹಣ್ಣನ್ನು ಹಿಂಡ್ರಿ. ಈ ಲಿಂಬೆಹಣ್ಣು ಹಿಂಡಿದ ಮೇಲಂತೂ ಉಪ್ಪಿಟ್ಟಿನ ರುಚಿ ಅಂತೂ ಅದ್ಭುತವಾಗಿರ್ತೈತಿ. ಖಂಡಿತವಾಗ್ಲೂ ಟ್ರೈ ಮಾಡಿರಿ. ಬೇಕಂದ್ರೆ ಏನು ಉಪ್ಪಿಟ್ಟು ಮಾಡೋಕ್ಕೆ ಬರೋಂಗಿಲ್ಲ ಏನೋ ಉಪ್ಪಿಟ್ಟಿದ್ದ ರೆಸಿಪಿ ಹೇಳಕತ್ತಾರ ಅನ್ಬೇಡ್ರಿ. ಈ ರೀತಿ ಒಳಗೆ ಈ ಮೆಥಡ್ ಒಳಗೆ ಒಂದು ಸರಿ ಮಾಡಿ ನೋಡಿರಿ. ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಕೂಡ ಉಪ್ಪಿಟ್ಟನ್ನ. ಈಗೇನೈತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ರೆ ಉಪ್ಪಿಟ್ಟು ಸಾಫ್ಟಾದ ರುಚಿಯಾದ ಮಸ್ತಾದ ಉಪ್ಪಿಟ್ಟು ಸಿದ್ಧ ಅಂತ ಹೇಳ್ಬೋದು. ಇದ್ರ ಜೊತೆ ಶೀರಾನು ಖಂಡಿತವಾಗ್ಲೂ ಮಾಡಿರಿ. ಎರಡರದ್ದು ಕಾಂಬಿನೇಷನ್ ಚೆನ್ನಾಗಿರ್ತೈತಿ. ನಮ್ಮ ಕಡೆ ಅದನ್ನು ಚೌಚೌ ಬಾತ್ ಅಂತ ಕರಿತೀವಿ. ಅದಕ್ಕೋಸ್ಕರ ನಾನು ಮಾಡಿದ್ದೆ, ಅದನ್ನ ಶೇರ್ ಮಾಡಿದೆ. ಮೊನ್ನೆ ಶೀರಾ ಶೇರ್ ಮಾಡಿದ್ದೆ. ಉಪ್ಪಿಟ್ಟನ್ನು ಇರಲಿ ಗೊತ್ತಿದ್ದವ್ರಿಗೆ ಈಸಿ ಆಗ್ತೈತಿ ಮಾಡ್ಕೊಳ್ಳಿಕ್ಕೆ. ಒಂದು ಪ್ರಮಾಣ ಒಂದು ಹದ ಚೆನ್ನಾಗಿ ಬರ್ತೈತೆ ಅಂತ ನಾನು ತಿಳಿಸ್ಕೊಟ್ಟೇನೆ ಸ್ನೇಹಿತರೆ. ಖಂಡಿತವಾಗ್ಲೂ ಟ್ರೈ ಮಾಡಿರಿ. ಶುಭೋದಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಏನೆಲ್ಲ ಆಗ್ತೈತಿ ಅಂತೇಳಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ರಾಯ್ತಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕಾವೇರಿ ಹೋದ್ಲು ಡ್ಯೂಟಿಗೆ. ಆಕೆ ಹೋದಾದ ನಂತರನ ವಿಡಿಯೋನ ಸ್ಟಾರ್ಟ್ ಮಾಡಿ ನೋಡ್ರಿ. ಏನಿಲ್ಲ, ಬೆಳಗ್ಗೆ ಚಪಾತಿ ಮಾಡಿದ್ದೆ ಇವತ್ತು ಟಿಫನಿಗೆ. ಚಪಾತಿ ಚಹಾ ಅಂತಲೇ ಹೇಳ್ಬೋದು. ಮತ್ತು ಮಧ್ಯಾಹ್ನಕ್ಕೆ ನನಗೆ ರಾತ್ರಿದ ಪಲ್ಯ ಸಾರು 2 ರೊಟ್ಟಿ ಅದಾವೆ. ಸೊ ನಡಿತೈತಿ. ಸೊ ಹೀಗಾಗಿ ಅಡುಗೆದೇನಿಲ್ಲ, ಕೆಲಸ ಮುಗೀತಂತ ಹೇಳ್ಬೋದು. ಈಗ ಬಂದುಬಿಟ್ರೆ ಅಡುಗೆ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಇದ್ದಷ್ಟೆಲ್ಲ ಪಾತ್ರೆ ತೊಳ್ಕೊಂಡೆ. ನಾನೀಗ ತೊಳ್ಕೊಂಡು ಈಗೇನಪ್ಪ ಅಂದ್ರೆ ಮಷಿನಿಗೆ ಬಟ್ಟೆ ಹಾಕಿದ್ದೆ. ಕ್ಲೈಮೇಟ್ ಅಂತೂ ಏನು ಬಿಸಿಲಂತೂ ಇಲ್ಲರಿ. ಅಟ್ಲೀಸ್ಟ್ ಗಾಳಿಗಾರ ಆರ್ಲಿ ಅಂತ ಲಘುನ ಒಣಗಿ ಹಾಕೀನಿ. ನೋಡೋಣ ಮಳೆ ಬರಬಾರ್ದಪ್ಪ. ಯಾಕಂದ್ರೆ ಒಳಗೆ ಒಣಗಿ ಹಾಕೋಕ್ಕೆ ಜಾಗನ ಇಲ್ಲ. ಹೆಂಗಾರ ಮಾಡಿ ಹೊರಗೆ ಆರ್ಲಿ ಅಂತ ಅಂದ್ಕೊಂಡು ಹಾಕಿ ನಾನು ಸ್ವಲ್ಪ ಬೇಗನೆ ಹಾಕೀನಿ. ಸಂಜೆ ಮಟ್ಟ ಆರಿದ್ರೆ ಸಾಕಂತ ಹೇಳಿ ಮಳೆ ಬರಬಾರ್ದಂತ ಅಂದ್ಕೊಂಡೀನಿ. ನೋಡೋಣ ಏನಂತ ಗೊತ್ತಿಲ್ಲ. ಮತ್ತು ಏನಪ್ಪ ಅಂದ್ರೆ ಸ್ವಲ್ಪ ಇವತ್ತು ಡ್ರೈ ಫ್ರೂಟ್ಸ್ ಕಟಿಂಗ್ ಮಾಡ್ಕೊಳ್ಳೋಣ ಅಂಥೇಳಿ ಕಟ್ ಮಾಡಿದ್ದೆಲ್ಲ ಸ್ವಲ್ಪ ಗೋಡಂಬಿ ಬಾದಾಮ ಎಲ್ಲ ಖಾಲಿ ಆಗೈತಿ. ನಿನ್ನೆ ಒಂದು 1/2 kg ಡ್ರೈ ಫ್ರೂಟ್ಸ್ ಲಡ್ಡು ಆರ್ಡ್ರ್ ಇತ್ತು. ಸೊ ಮಾಡಿ ಕಳಿಸ್ಕೊಟ್ಟೆ. ಯಾಕಂದ್ರೆ ಅದನ್ನು ಸಾಕಷ್ಟು ಸರಿ ಶೇರ್ ಮಾಡೀನಿ. ಹೀಗಾಗಿ ನಾನು ತೊಗೊಳ್ಳಿಲ್ಲ ವಿಡಿಯೋನ. ಇಲ್ಲೇ ನಮ್ಮ ಲೋಕಲ್ದವ್ರದನೇ ಇತ್ತು, ಹೀಗಾಗಿ ಮಾಡಿ ಕಳಿಸಿದೆ. ಮತ್ತು ಸ್ವಲ್ಪನೇ ಉಳ್ದಾವು. ಇನ್ನೊಂದೊಂದು kg ಅಷ್ಟಾಗುವಷ್ಟು ಡ್ರೈ ಫ್ರೂಟ್ಸ್ ಅದಾವೆ ಕಟ್ ಮಾಡಿದ್ವು. ಹೀಗಾಗಿ ಈಗ ಮತ್ತು ಯಾವುದೂ ಆರ್ಡ್ರಸ್ ಇಲ್ಲ, ಖಾಲಿ ಇದ್ದೀನಿ. ಮತ್ತು ಖಾಲಿ ಇದ್ದಾಗ ಅಂಥವೆಲ್ಲ ಕೆಲಸ ಮಾಡಿ ಇಟ್ಕೋಬೇಕಾಕೈತೆ ನಾನು. ಅದಕ್ಕೋಸ್ಕರ ಈಗ ಫ್ರಿಜ್ನಾಗಿಂದ ಎತ್ತಿಟ್ಟೀನಿ. ಬಾದಾಮ್ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು. ಅದ್ರ ಜೊತೆಗೆ ಏಲಕ್ಕಿ ಪೌಡ್ರ್ ಖಾಲಿ ಆಗೈತಿ. ಏಲಕ್ಕಿ ಪೌಡರ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಫ್ರಿಜ್ನಾಗಿಂದ ಏಲಕ್ಕಿನೂ ಕೂಡ ಹೊರಗೆ ಎತ್ತಿಟ್ಟೀನಿ. ಸ್ವಲ್ಪ ಇದಾಗಬೇಕಲ್ರಿ, ಅದಕ್ಕೋಸ್ಕರ ಈ ರೀತಿಯಾದ ಕೆಲವೊಂದಿಷ್ಟು ಕೆಲಸಗಳದಾವು. ನೋಡೋಣ ಇವತ್ತೇನೆಲ್ಲ ಹಾಕೈತಿ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನೀವು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಬ್ಲಾಗ್ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಮತ್ತು ಯಾರೆಲ್ಲ ಇನ್ನೂ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲನ್ನು ದಯವಿಟ್ಟು
ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರೋಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ. ಅಂದ್ರೆ ನಾನು ಯಾವಾಗಲೇ ಯಾವುದೇ ವಿಡಿಯೋ ಹಾಕಿದ್ರು ಅದ್ರದ್ದು ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ಅದಕ್ಕೋಸ್ಕರ ಮತ್ತು ಈ ಕ್ಲೈಮೇಟಿಗೆ ಕರೆಂಟ್ ಬರೋದು ಹೋಗೋದು ನಡೆದ್ಬಿಟ್ಟೈತಿ. ಹಾಗೆಯೇ ಬಿಸ್ನೆಸ್ಸಲ್ಲಿ ಏನಾದರೂ ಆರ್ಡರ್ ಕೊಡಿದ್ರೆ ಖಂಡಿತವಾಗ್ಲೂ ನನಗೆ ಆರ್ಡರ್ ಪ್ಲೇಸ್ ಮಾಡಿರಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟೀನಿ, ವಾಟ್ಸಪ್ ಆದರೂ ಮಾಡಿರಿ, ಇಲ್ಲ ಕಾಲ್ ಆದರೂ ಮಾಡಿ ಆರ್ಡರ್ ಮಾಡಿರಿ. ನೀವು ಆರ್ಡರ್ ಮಾಡಿದ ತಕ್ಷಣ ನಾನು ಫ್ರೆಶ್ ಆಗಿ ರುಚಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ಅಂತ. ಅದಕ್ಕೋಸ್ಕರ ತಪ್ಪದ ಆರ್ಡರ್ ಕೂಡ ಮಾಡಿರಿ. ಈ ಮುಖಾಂತರ ನನ್ನ ಬಿಸ್ನೆಸ್ಸಿಗೂ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ, ನನಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ಸರಿ ಸ್ನೇಹಿತರೆ, ಲಾಗ್ ಅಂತೂ ಸ್ಟಾರ್ಟ್ ಆಗೈತಿ. ನೋಡೋಣ ಏನೇನೆಲ್ಲ ಆಕೈತೆ ಅಂತ ಹೇಳಿ ಎಂಡೋರ್ಗೆ ನೋಡ್ರಿ, ಸಪೋರ್ಟ್ ಮಾಡಿರಿ. ಸೊ ಪೂಜೆ ಮಾಡಿ ಹೋಗ್ಯಾಳ ಕಾವೇರಿ, ನೋಡ್ತಾ ಇರ್ಬೋದು. ಇವತ್ತು ಮಂಗಳವಾರ ಅಂದ ಹಾಗೆ. ಸೊ ಪೂಜೆ ಅಂತೂ ಆಗೈತಿ. ಮತ್ತು ಹೂ ಸಾಕಷ್ಟು ಬಿಡಾಕತ್ತಾವ ಗಿಡದೊಳಗೆ, ನೋಡ್ತಾ ಇದ್ದೀರಿ ನೀವು. ಗುಲಾಬಿ ಹೂ ಆಗಿರ್ಬೋದು, ಹಾಗೆ ಪಿಂಕ್ ಕಲರ್ ದಾಸವಾಳ, ರೆಡ್ ಕಲರ್ ದಾಸವಾಳ ಅಂತೂ ಸಿಕ್ಕಾಪಟ್ಟಿ ಬಿಡ್ತಾವೆ. 2 ಥರ ಅದಾವ್ರಿ ಅದ್ರಾಗ. ಆಮೇಲೆ ಮಲ್ಲಿಗೆ ಹೂ ರೀ, ಇಷ್ಟ ಆಗಿದ್ವು. ನಾನು ಕಟ್ಟಿ ಕೊಟ್ಟಿನಿ, ಕಳ್ಸಕ್ಕೆ ಹಾಕ್ಯಾಳ, ಚೆನ್ನಾಗೈತಿ. ಸೊ ಪೂಜೆ ಅಂತೂ ಆಗೈತಿ, ನೋಡ್ತಾ ಇರ್ಬೋದು. ನಂತರ ಇಲ್ಲಿ ಅಡುಗೆ ಮನೆ ಇದನ್ನು ಹೇಳೋದು ನಿಮಗೆ. ಮಾಡ್ಕೊಂಡ್ಬಿಟ್ಟೆ, ಕ್ಲೀನ್ ಮಾಡಿಕೊಂಡೆ. ಇದ್ದಷ್ಟು ಪಾತ್ರೆ ಬೆಳಗ್ಗೆ ಎಲ್ಲ ಅಡುಗೆ ಮನೆನೂ ಕ್ಲೀನ್ ಮಾಡಿಕೊಂಡೆ. ಮಧ್ಯಾಹ್ನಕ್ಕಂತೂ ಐತಿ ಪಲ್ಯ, ಸಾರು, ಅನ್ನ ಐತಿ. ಆಮ್ಯಾಗ ಇಲ್ಲಿ ಹಾಟ್ ಬಾಕ್ಸ್ನಾಗ 2 ರೊಟ್ಟಿ ಅದಾವೆ. ಸೊ ಸಾಕು, ರಗಡ ಆಗಿ ಹೋತ. ಮತ್ತು ಇಲ್ಲೇ ನೋಡ್ರಿ, ಏಲಕ್ಕಿನೂ ಎತ್ತಿಟ್ಟೀನಿ, ಸ್ವಲ್ಪ ಇದಾಗ್ಲಿವು. ಮತ್ತು ಆಮೇಲೆ ಏಲಕ್ಕಿ ಪೌಡರ್ ಮಾಡಬೇಕು, ಖಾಲಿ ಆಗೈತಿ. ಮತ್ತು ಬಾದಾಮ್ ಕೂಡ ಈಗ ಫ್ರಿಜರ್ನಾಗಿಂದ ತೆಗೆದಿಟ್ಟೀನಿ. ಇವು ಸ್ವಲ್ಪ ಇದಾಗಲಿ, ಅಲ್ಲಿವರೆಗೆ ನಾನು ಗೋಡಂಬಿನ ಕಟ್ ಮಾಡ್ಕೊಳ್ಬೇಕಂತ ಹೇಳಿ ಗೋಡಂಬಿನ ಎತ್ತಿಟ್ಕೊಂಡೀನಿ. ಇಲ್ಲಿ ನೋಡ್ರಿ, 1 kg ಗೋಡಂಬಿ ಐತಿ. ಈ ಥರ ನಾನು ಬಿಡಿಯಾಗಿದ್ದು ಅಂದರೆ 2 ಭಾಗ ಆಗಿದ್ದು ತೊಗೊಂಡು ಬಂದಿರ್ತೀನಿ ರೀ. ಹೆಂಗೂ ನಾವು ಕಟ್ ಮಾಡಲೇಬೇಕಲ್ಲ ಅಂಥೇಳಿ ತೊಗೊಂಬಂದಿರ್ತೀನಿ. ಸೊ 1 kg ಐತಿದೆ. ಎಷ್ಟು ಹಾಕೋ ಅಷ್ಟು ಕಟ್ ಮಾಡೋಣ ಅಂತ, ಪೀಸಸ್ ಮಾಡೋಣ ಅಂತ. ಮಿಕ್ಸಿ ಹಾಕಿದ್ರೆ ಏನಾಗ್ತೈತಿ, ಪೌಡ್ರ್ ಆಗಿಬಿಡ್ತೈತಿ, ಸರಿ ಆಗಂಗಿಲ್ಲ ರೀ ಅದು. ಹೀಗಾಗಿ ನಾನು ಸಣ್ಣಗೆ ಕಟ್ ಮಾಡ್ತೇನೆ. ಲಡ್ಡು ಒಳಗೆ ತಿನ್ನೋ ಮುಂದೆ ಸಣ್ಣ ಪೀಸ್ ಸಿಕ್ಕರೆ ರುಚಿ ಆಗ್ತೈತಿ, ಮತ್ತು ನೋಡೋಕ್ಕೂ ಉಂಡೆಗಳು ಚೆನ್ನಾಗಿ ಕಾಣಿಸ್ತಾವೆ. ಹೀಗಾಗಿ ನಾನು ಕಟ್ ಮಾಡಿ ಹಾಕಿರ್ತೀನಿ. ಸರಿ ಸ್ನೇಹಿತರೆ, ಸ್ವಲ್ಪ ಕಟ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ನೋಡಿರಿ ಸ್ನೇಹಿತರೆ, ಈ ರೀತಿಯಾಗಿ ನಾನು ಕಟ್ ಮಾಡ್ತೀನಿ. ಸಾಕಷ್ಟು ಸಾರಿ ಶೇರ್ ಮಾಡಿದ್ದೀನಿ, ಬಟ್ ಹೊಸ ಸ್ನೇಹಿತರೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗಲಿ ಅಂಥೇಳಿ ಈ ರೀತಿಯಾಗಿ 1ರಲ್ಲಿ 2 ಭಾಗ ಏನಿರ್ತಾವಲ್ಲ ರೀ, ಈ ಥರದ ಗೋಡಂಬಿನ ತೊಗೊಂಡು ಬಂದಿರ್ತೀನಿ. ನಾನು ತೊಗೊಂಡು ಬಂದು ಈ ರೀತಿ ಕಟ್ ಮಾಡಿ ಇಟ್ಕೊಳ್ತೀನಿ. ಡ್ರೈ ಫ್ರೂಟ್ಸ್ ಲಡ್ಡುಗೆ ಮತ್ತು ಯಾವುದರ ಬೇರೆ ಲಡ್ಡುಗೆ ಹಾಕುವಂಥದ್ದಾದ್ರೆ ಇದನ್ನು ಹಾಕಿ ನಾನು ಮಾಡ್ತೀನಿ ನೋಡಿರಿ. ಇದ್ರ ಜೊತೆಗೆ ಬಾದಾಮ್ ಗಿದಾಮ್ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಪಿಸ್ತಾ, ಬಾದಾಮ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಆದರೆ ಏನಂತೀರಿ, ಸನ್ಫ್ಲವರ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್, ಮೆಲನ್ ಸೀಡ್ಸ್ ಅವನೇನು ಕಟ್ ಮಾಡೋಂಗಿಲ್ಲ. ಅವನೇ ಆ್ಯಸ್ ಇಟ್ ಈಸನ್ನು ಹಾಕಿರ್ತೀನಿ ಉಂಡಿಗೆ ನಾನು. ಪಿಸ್ತಾ, ಬಾದಾಮ, ಗೋಡಂಬಿ ಇವಿಷ್ಟನ್ನು ಮಾತ್ರ ಕಟ್ ಮಾಡಿ ಸೇರಿಸ್ತೀನಿ ಸ್ನೇಹಿತರೆ, ಈ ರೀತಿಯಾಗಿ. ಸೊ ಇಲ್ಲಿಟ್ಟು ನೋಡಿರಿ, ನೋಡ್ತಾ ಇದ್ದಾರಲ್ಲ, ಈ ರೀತಿಯಾಗಿ ನಡೆದೈತೆ ನೋಡ್ರಿ ಕೆಲಸ. ಮತ್ತು ಇಲ್ಲಿ ಹೊರಗೆ ಬಂದರೆ ತೋರ್ಸಾಕತ್ತೀನಿ ನೋಡ್ರಿ, ಬಟ್ಟೆ ಒಣಗಿ ಹಾಕೀನಿ. 2 ಹಗ್ಗ ಹರಿದಿದ್ವು, ಮೊನ್ನೆ ಕಾಕ 1 ಹಗ್ಗ ಕಟ್ಟ್ಯಾರ. ಸೊ ಅವು 2 ಹಗ್ಗಕ್ಕೆ ಹಾಕಿ ಉಳಿದಿದ್ವಿ ಈ ಸೈಡ್ ಹಾಕೀನಿ. ಮತ್ತು ಬಿಸಿಲಂತೂ ಇಲ್ಲೇ ಇಲ್ಲ, ನೋಡ್ತಾ ಇರ್ಬೋದು ನೀವು. ಒಂಥರ ಮೋಡನ ಐತಿ ನೋಡ್ರಿ. ಮಳೆ ಈಗ ಬರ್ತೈತೋ ಇನ್ನೂ ಸ್ವಲ್ಪ ಹೊತ್ತಿಗೆ ಬರ್ತೈತೆ ಅನ್ನೋ ವಾತಾವರಣದಾಗ ಐತಿ. ಆದರೆ ಏನಂದರೆ ಗಾಳಿ ಐತ್ರಿ, ಅಟ್ಲೀಸ್ಟ್ ಗಾಳಿಗೆ ಅದ್ರ ಆರ್ತಾವಲ್ಲ ಅಂತ ಹೇಳಿಬಿಟ್ಟು ನಾನು ಬಿಟ್ಟೀನಿ. ನೋಡಿ ತಕ್ಕೋಬೇಕು ಆಮೇಲೆ. ಮತ್ತು ಇಷ್ಟ ಮಾಡ್ರಾಗ ಅಂದ್ರೆ ಗೋಡಂಬಿ ಏನೈತಲ್ರಿ, ಅರ್ಧ ಕಟ್ ಮಾಡಿ ಅರ್ಧ ಹಂಗನ ಇಟ್ಟು ನೋಡ್ರಿ. ನನಗೆ ಅವಲಕ್ಕಿ ಅದು ಒಗ್ಗರಣೆ ಮಾಡುವಾಗ ಗೋಡಂಬಿ ಬೇಕಾಗ್ತಾವೆ. ಹೀಗಾಗಿ ಇಷ್ಟು ಕಟ್ ಮಾಡಿ ಇಡಂಗಿಲ್ಲ ರೀ, ನಾನು ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಆ ಥರ ಇಟ್ಕೊಂಡಿರ್ತೀನಿ. ಸೊ ಇಷ್ಟು ನೀಟಾಗಿ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ಆರ್ಡ್ರ್ ಬಂದ ತಕ್ಷಣ ಈಸಿಯಾಗಿ ಬಿಡ್ತೈತೆ ರೀ. ಉಳ್ದಿದ್ದ ತಯಾರಿ ಅಷ್ಟನ್ನ ಇರ್ತೈತಿ. ಎಲ್ಲನೂ ನಾವು ಒಂದೇ ಸರಿ ಮಾಡೋದಂದ್ರೆ ಟೈಮ್ ಹಿಡಿತೈತೆ ರೀ ಅದು. ಹೀಗಾಗಿ ನಾನು ಫ್ರೀ ಇದ್ದಾಗೆಲ್ಲನೂ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಇವು ಗಸಗಸೆ ನೋಡಿರಿ, ಕುಂಬಳಕಾಯಿ ಬೀಜ ಅವೆಲ್ಲನೂ. ಮತ್ತು ಇದು ಸನ್ಫ್ಲವರ್ ಸೀಡ್ಸ್ ರೀ. ಇವನೇನು ಇವ್ಯಾವು ಏನು ಕಟ್ ಮಾಡೋಂಗಿಲ್ಲ ರೀ, ನಾನು ಇವನು ಆ್ಯಸ್ ಇಟ್ ಈಸ್ ಹಾಕ್ತೀನಿ. ಆದರೆ ಪಿಸ್ತಾ ಮಾತ್ರ ಈ ರೀತಿ ಕಟ್ ಮಾಡಿ ಇಟ್ಟಿರ್ತೀನಿ ರೀ. ಇವೆಲ್ಲ ಕಾಸ್ಟ್ಲಿ ರೀ, ಪಿಸ್ತಾ, ಗೋಡಂಬಿ, ಬಾದಾಮ ತುಂಬ ಅಂದ್ರೆ ತುಂಬ. ಇವು ನೋಡಿರಿ ಮೆಲನ್ ಸೀಡ್ಸ್,
ಇವಂತೂ ಹಂಗಲ್ಲ ಹಾಕ್ತೀನಿ ರೀ ಇವನ್ನ ಅವಷ್ಟನ್ನು ಮೂರನ್ನ ಕಟ್ ಮಾಡಿ ಇಡೋದು ಅಂಥೇಳಿ. ಇದು ಐಸ್ ಕ್ರೀಮ್ ಅಲ್ರಿ, ಮತ್ತು ಇದ್ರೊಳಗೆ ಹಸಿ ಕೊಬ್ಬರಿ ತುರಿದಿದ್ನಲ್ಲ ರೀ ಅದನ್ನು ಹಾಕಿಟ್ಟೀನಿ ರೀ. ಅಂದ್ರೆ ಅದ್ರದ್ದು ಡಕ್ಕನ್ನು ಟೈಟ್ ಇರ್ತಾವೆ ರೀ, ಏರ್ ಟೈಟ್ ಇರ್ತಾವೆ ರೀ. ಮಸ್ತ್ ಅಂದ್ರೆ ಮಸ್ತ್, ಅದ್ರೊಳಗೆ ಏನು ಗಾಳಿ ಏನು ನೀರು ಏನು ಹೋಗಂಗಿಲ್ಲ. ಅದಕ್ಕೆ ಅದ್ರಾಗ ಅದನ್ನು ಹಾಕಿ ಅಲ್ಲೇ ಇಟ್ಟೀನಿ. ಬೇಕಂದಾಗ ಅಷ್ಟೇ ನಾನು ಒಂದು 10 ನಿಮಿಷ ಮುಂಚೆ ಹೊರಗೆ ತೆಗೆದಿಟ್ಕೊಂಡು ಎಷ್ಟು ಬೇಕಷ್ಟು ಕೊಬ್ಬರಿ ತಕ್ಕೊಂಡು ಮತ್ತು ವಾಪಸ್ ಅಷ್ಟೇ ಏರ್ ಟೈಟ್ ಮುಚ್ಚಳ ಹಾಕಿ ಅಲ್ಲೇ ಇಟ್ಬಿಡ್ತೀನಿ. ಅಂದ್ರೆ ಕೊಬ್ಬರಿ ಭಾಳ ದಿವ್ಸ ಬಾಳಿಕೆ ಬರ್ತೈತಿ ಸ್ನೇಹಿತರೆ. ಇಲ್ಲೇ ಇದಿಷ್ಟು ಬಾದಾಮನ್ನ ಇಟ್ಕೊಂಡಿದ್ದೀನಿ. ಒಂದಿಷ್ಟು ಇಡೀ ಬಾದಾಮ್ ಹಂಗೆ ಏತಿಟ್ಟೀನಿ. ಇವಿಷ್ಟು ಕಟ್ ಮಾಡಿದ್ರೆ ಆಯ್ತು ಅಂಥೇಳಿ ಇಟ್ಕೊಂಡಿದ್ದೀನಿ ನೋಡಿರಿ. ಗೋಡಂಬಿ ಅಂತೂ ಕಟ್ ಆಯ್ತು. ಈಗ ಬಾದಾಮನ್ನ ಕಟ್ ಮಾಡ್ಕೊಳ್ಳೋಣ್ರಿ. ಸ್ನೇಹಿತರೆ, ಇವತ್ತು ಇಡೀ ದಿವ್ಸ ಮಳೆ ಇತ್ತು ಅಂತಲೇ ಹೇಳ್ಬೋದು ರೀ. ಜೋರು ಇಲ್ಲಂದ್ರೂ ಸಣ್ಣಗೆ ಕಂಟಿನ್ಯೂಸ್ ಆಗಿ ಮಳೆನೇ ಇತ್ತು. ಮಧ್ಯಾಹ್ನ ಮಟ್ಟ ಸ್ವಲ್ಪ ಬಿಟ್ಟಿತ್ತು, ಅಂದ್ರೆ ಗಾಳಿ ಜೋರಿತ್ತು, ಮಳೆ ಬಂದಿರಲಿಲ್ಲ. ಹೀಗಾಗಿ ಬಟ್ಟೆ ಹಾಕಿದ್ದೆ ನಾನು, ಒಣಗಿದ್ದು ರೀ ಗಾಳಿಗೆ. ಅವಾಗ ನಾನು ತೆಗೆದುಬಿಟ್ಟಿದ್ದೆ ನಾನು, ಇನ್ನೇನು ಮತ್ತು ಮಳೆ ಬಂದರೂ ಬರ್ಬೋದು, ಸುಮ್ಮ ಒಣಗ್ಯಾವ ಯಾಕೆ ರಿಸ್ಕ್ ಅಂಥೇಳಿ. ಆಮೇಲೆ ಸಣ್ಣಗೆ ಮಳೆ ಚಾಲು ಆಗಿದ್ದು ಬಿಡಲೇ ಇಲ್ಲ ಅಂತ ಹೇಳ್ಬೋದು. ಈಗ ನಿಂತೈತ್ರಿ, 6 ಗಂಟೆ ಆಗೈತಿ ಈಗ ಟೈಮ್. ಆದ್ರೆ ಇಷ್ಟು ಆರಾಮ್ ಅನ್ಸಾಕತ್ತೈತಿ. ಇಲ್ಲಿ ಬಾಗಲ್ದಾಗ ಕುತ್ಕೊಂಡಿದ್ದೀನಿ ನಾನು. ಮಸ್ತ್ ಅಂದ್ರೆ ಮಸ್ತ್ ಅನ್ಸಾಕತ್ತೈತಿ ರೀ. ಮಳೆ ಬಂದೂ ಹಸಿರು ಇನ್ನೂ ಹಸಿರಾಗಿ ಕಾಣ್ಸಾಕತ್ತೈತಿ. ಆಮ್ಯಾಗ ವಾತಾವರಣ ಕೂಲ್ ಆಗೈತಿ. ಸೂಪರ್ ಅಂದ್ರೆ ಸೂಪರ್ ಐತಿ. ನಿಮಗೂ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗೈತೆ ಅಂಥೇಳಿ. ಮಸ್ತ್ ಐತ್ರಿ, ಖುಷಿ ಅನ್ನಿಸ್ತು. ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕತ್ತೀನಿ. ಕಾವೇರಿ ಇನ್ನೂ ಬಂದಿಲ್ಲ. ನಂದು ಸಾಯಂಕಾಲದ್ದೆಲ್ಲ ರೂಟೀನ್ ಮುಗಿಸಿ ಫ್ರೆಶ್ ಅಪ್ ಆಗಿ ದೇವ್ರ ಮುಂದೆ ದೀಪ ಹಚ್ಚಿ ನಾನು ಇಲ್ಲಿ ಕುತ್ಕೊಂಡಿದ್ದೆ. ಆರಾಮ್ ಅನ್ಸಕತ್ತೈತಿ ರೀ. ಇದು ಗ್ರೀನ್ರಿ ನೋಡ್ರಿ ಎಷ್ಟು ಸಖತ್ತಾಗೈತಿ. ಒಂದೊಂದು ಹಕ್ಕಿಗಳದ್ದು ಚಿವ್ 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 ಶಬ್ದ ಕೇಳಿಸ್ತೈತಿ ಅಲ್ಲಲ್ಲೇ. ಆಮೇಲೆ ದೇವಸ್ಥಾನದೊಳಗೆ ಸಾಯಂಕಾಲದ ದೇವ್ರ ಹಾಡು ಕೂಡ ಹಾಕ್ಯಾರ. ಆರಾಮ್ ಅನ್ಸಕತ್ತೈತಿ ರೀ. ಮಸ್ತ್ ಅಂದ್ರೆ ಮಸ್ತ್ ಫೀಲ್ ಅನ್ಸಕತ್ತೈತಿ. ಸರಿ ಸ್ನೇಹಿತರೆ, ಈ ಒಂದು ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ತಪ್ಪದ ಲೈಕ್ ಕೊಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಆಗ್ತೀನಂತ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು.